ಸ್ನೇಹಿತರೆ, ಮುತ್ತಮ್ಮ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ಗೆ ಮೊದಲಿಗೆ ಒಂದು ಲೈಕ್ ಕೊಟ್ಬಿಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋನೇ ನಿಮ್ಗೆ ಬರುತ್ತೆ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋ ರೆಸಿಪಿ ಏನಂದರೆ ರವೆ ಮತ್ತು ತರಕಾರಿ ಹಾಕ್ಕೊಂಡು ರವೆ ರೊಟ್ಟಿ ಯಾವ ರೀತಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬಂದು ನಾನು ಇವತ್ತು ಚಟ್ನಿ ಬಂದುಬಿಟ್ಟು ಪುದೀನ ಚಟ್ನಿ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಚಟ್ನಿ ಬೇಕಾದ್ರೆ ಯಾವುದಾದ್ರೂ ಮಾಡ್ಕೊಬೋದು. ಕಾಯಿ ಚಟ್ನಿ ಮಾಡ್ಕೊಬೋದು, ಟೊಮಾಟೊ ಚಟ್ನಿ ಮಾಡ್ಕೊಬೋದು, ಯಾವ ಚಟ್ನಿ ಅಂದರೆ ಮಾಡ್ಕೊಬೋದು. ಆದರೆ ನಾನು ಮಾಡ್ತಾಯಿರೋದು ಇವತ್ತು ಪುದೀನ ಚಟ್ನಿ. ಇದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ. ಇದು ತುಂಬಾ, ಯಾಕಂದರೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಈಗ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ರವೆ ಬಂದು ಒಂದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಇದೆ. 1 ಕಪ್ ರವೆ ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಒಂದು 3 ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಹಾಕಿದ್ರೆ ರುಚಿ ಕೊಡುತ್ತೆ, ಅದಕ್ಕೋಸ್ಕರ 1.5 ಕ್ಯಾರೆಟ್ ತೊಗೊಂಡಿದ್ದೀನಿ. ಒಂದು 6-7 ತೊಂಡೆಕಾಯಿ ತೊಗೊಂಡಿದ್ದೀನಿ. ಒಂಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ನಿಮಗೆಲ್ಲ ಹಸಿರು ತರಕಾರಿ ಕಾಣಿಸ್ತಾ ಇದೆ. ಇದೆಲ್ಲ ಹಸಿರು ತರಕಾರಿ, ತುಂಬಾ ಫ್ರೆಶ್ ಆಗಿದೆ. ಈಗ ಸೋರೆಕಾಯಿ 1, ಹೀರೆಕಾಯಿ ಸ್ವಲ್ಪ, ಮತ್ತು ನಾನು ಸೌತೆಕಾಯಿ 1 ಇಟ್ಕೊಂಡಿದ್ದೀನಿ, ಸೀಮೆ ಬದನೆಕಾಯಿ 1 ಇಟ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ. ಇದರಲ್ಲೆಲ್ಲ ನಾನು ಅರ್ಧರ್ಧ ಹಾಕ್ಕೊತೀನಿ. ತರಕಾರಿ ಏನಿದೆಯೋ ಅದನ್ನೆಲ್ಲ ನಾನು ಅರ್ಧರ್ಧ ಹಾಕ್ಕೊತೀನಿ. ಯಾಕಂದರೆ ತೊಂಡೆಕಾಯಿ ಎಲ್ಲ ಪೂರ್ತಿ ಹಾಕ್ಕೊತೀನಿ. ತೊಂಡೆಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ, ಕ್ಯಾರೆಟು, ಇನ್ನು ಸೌತೆಕಾಯಿ, ಹೀರೆಕಾಯಿ ಎಲ್ಲ ಅರ್ಧರ್ಧ ಹಾಕ್ಕೊತೀನಿ. ನಾನು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಬಿಟ್ಟೆ, ಸಾಂಬಾರು ಥರ ಯೋಚನೆ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಟ್ಟೆ. ನೀವು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಮಿಕ್ಸಿ ಜಾರಲ್ಲಿ ಹಾಕೋದ್ರಿಂದ ನಾವು ಸ್ವಲ್ಪ ಸಣ್ಣ ಮಾಡಿ ಹಾಕ್ಕೊಂಡ್ರೆ ಬೇಗ ಅದು ಮೆದಗುತ್ತೆ, ಬೇಗ ಮಿಕ್ಸಿ ಆಗುತ್ತೆ. ನಾನು ಮತ್ತು ಇನ್ನೇನು ಕಟ್ ಮಾಡೋದಂತ ಹಾಗೆ ಹಾಕ್ಕೊತಾಯಿದ್ದೀನಿ. ಈಗ ನಾನು ಜ್ಯೂಸ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ತರಕಾರಿನ ಜ್ಯೂಸ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ತಿರುಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜಾರ್ ತಿರುಗೋಷ್ಟು ಒಂದು ಟೀ ಲೋಟದಲ್ಲಿ 1/4 ಲೋಟ ಹಾಕ್ಕೊಂಡಿದ್ದೀನಿ. ಈಗ ನಾನೊಂದು ಬೋಲ್ಗೆ ಹಾಕ್ಕೊತಾಯಿದ್ದೀನಿ. ನೋಡಿ, ಈ ರೀತಿ ನೀವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ತರಕಾರಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ತರಕಾರಿ ನೀವು ಯಾವುದಾದ್ರೂ ಮಾಡ್ಕೊಬೋದು. ಈ ಥರ ರವೆ ರೊಟ್ಟಿ. ಸೊಪ್ಪು ಬೇಕಾದರೂ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಮಿಕ್ಸಿಗೆ ಹಾಕ್ಕೊಂಡ್ರೆ ಮಕ್ಕಳಿಗೆ ಇಷ್ಟ ಚೆನ್ನಾಗಿರುತ್ತೆ, ಗ್ರೀನಾಗಿ. ಈಗ ನಾನು ಅದನ್ನು ರವೆನ ಬೋಲ್ಗೆ ಹಾಕ್ಕೊಂಡು ತರಕಾರಿ ರುಬ್ಬಿರೋದನ್ನು ಅದಕ್ಕೆ ಸೇರಿಸ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಮತ್ತು ಜೀರಿಗೆನೂ ಸೇರಿಸ್ಕೊಂಡಿದ್ದೀನಿ. ನೋಡಿ, ಜೀರಿಗೆನೂ ಸೇರಿಸ್ಕೊಂಡು ಅದನ್ನು ಚೆಂದಾಗಿ ನಾನು ಕೈಯಿಂದ ಇಸ್ಕೊತಾಯಿದ್ದೀನಿ. ಚೆನ್ನಾಗಿ ಇಸ್ಕೋಬೇಕು. ಅದರಲ್ಲೇ ನೀರಿನಂಶ ಇರೋದ್ರಿಂದ ನೀವು ನೀರಂತೂ ಒಂದು ಡ್ರಾಪು ಹಾಕೋಕ್ಕೆ ಹೋಗ್ಬಾರ್ದು. ಅದರಲ್ಲಿ ನೀರಿನಂಶ ಇರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಮತ್ತು ಈಗ ನಾನು ಸಣ್ಣ ಕಟ್ ಮಾಡ್ಕೊಂಡು ಒಂದು 2 ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೊತಾಯಿದ್ದೀನಿ. ನೀವು ಬೇಕಾದರೆ ನೀವು ಈರುಳ್ಳಿ ಹಾಗೇನೂ ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು. ಯಾಕಂದರೆ ನಾನು ಈ ಥರ ಹಾಕ್ಕೊಂಡ್ರೆ ಬಾಯಿಗೆ ಸಿಗುತ್ತೆ, ಈರುಳ್ಳಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊತಾಯಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು ಪ್ಲೇಟ್ ಹಾಕಿ ಮುಚ್ಚಿ ಒಂದು 1/2 ಅವರ್ ಬಿಟ್ಬಿಡ್ತೀನಿ. 1/2 ಅವರ್ ಬಿಟ್ಟ ಮೇಲೆ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾಯಿದ್ದೀನಿ. ಚಟ್ನಿಗೆ ನಾನು ಪುದೀನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ. ಯಾಕಂದರೆ ಇದು ಪುದೀನ ಚಟ್ನಿ ಆಗಿರೋದ್ರಿಂದ ನಾನು ಸ್ವಲ್ಪ ಪುದೀನ ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಸಿದು ಚೆನ್ನಾಗಿ ತೊಳೆದು ಅದನ್ನು ಒಂದು ಬಟ್ಲು ಫುಲ್ ಇಟ್ಕೊಂಡಿದ್ದೀನಿ. ನೋಡಿ, ಪುದೀನ ಮತ್ತು ಕಲ್ಲುಪ್ಪನ್ನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಒಂದು 7-8 ಗುಂಟೂರು ಮೆಣಸಿನ್ಕಾಯಿ, ಒಂದು 3 ಸ್ಪೂನಷ್ಟು ತೊಗರಿಬೇಳೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ, ಅದು ಪುದೀನ ಹುರ್ಕೊಳ್ಳೋದಕ್ಕೆ. ಬೆಳ್ಳುಳ್ಳಿ ಒಂದು ಅರ್ಧ ಬಿಡಿಸಿರೋಂಥ ಬೆಳ್ಳುಳ್ಳಿ, ಸಣ್ಣಕ್ಕೆ ಇಷ್ಟು ಹುಣಸೆಹಣ್ಣು, ಒಂದು ಸ್ಪೂನು ಅಷ್ಟು ರಸ ಆಗೋಷ್ಟು ಹುಣಸೆಹಣ್ಣು. ಈಗ ನಾನು ಮೊದಲಿಗೆ ಬಾಣಲಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಸಣ್ಣ ಉರಿಯಲ್ಲಿ ಮೊದಲಿಗೆ ತೊಗರಿಬೇಳೆನೂ ಹುರ್ಕೋತಾಯಿದ್ದೀನಿ. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ನಾನು ಏನು ತೊಗರಿಬೇಳೆ ಇಟ್ಕೊಂಡಿದ್ನೋ ಚಟ್ನಿಗೆ ಅದನ್ನು ಹುರ್ಕೋತಾಯಿದ್ದೀನಿ. ಈಗ ಅದೇ ಬಾಣಲಿಗೆ ಕಡಲೆಬೇಳೆನೂ ಹಾಕ್ಕೊಂಡು ಹುರ್ಕೋತಾಯಿದ್ದೀನಿ. ಪ್ರತಿಯೊಂದು ಈ ರೀತಿ ಸಣ್ಣ ಉರಿಯಲ್ಲೇ ಹುರ್ಕೋಬೇಕಾಗುತ್ತೆ. ಈ ರೀತಿ ಹುರ್ಕೊಂಡು ನಾನು ಪಕ್ಕದಲ್ಲಿರೋಂಥ ಒಂದು ಪ್ಲೇಟ್ಗೆಲ್ಲ ಹಾಕ್ಕೋತಾಯಿದ್ದೀನಿ. ನೋಡಿ, ಈಗ ಮತ್ತೆ ನಾನು ಉದ್ದಿನಬೇಳೆನೂ ಸೇರಿಸ್ಕೊತಾಯಿದ್ದೀನಿ. ಉದ್ದಿನಬೇಳೆನ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಂಡು ಅದನ್ನು ತೆಗೆದು ನಾನು ಅದೇ ಪ್ಲೇಟ್ಗೆ 3 ಬೇಳೆನೂ ಒಂದೇ ಪ್ಲೇಟಲ್ಲಿ ಹಾಕ್ಕೋತಾಯಿದ್ದೀನಿ. ಮತ್ತು ಜೀರಿಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಂಗೆ ಅದನ್ನು ಸ್ವಲ್ಪ ನಾವು ಬೆಚ್ಚಗೆ ಮಾಡಿಕೊಂಡು ಅದನ್ನು ಬೇಳೆ ಜೊತೆಗೆ ನಾನು ತೆಗೆದಿಟ್ಕೋತಾಯಿದ್ದೀನಿ. ನೋಡಿ, ಈ ರೀತಿ ನೀವು ತೆಗೆದಿಟ್ಕೊಳ್ಳಿ. ಪುದೀನ ಚಟ್ನಿ ಅಂತ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈಗ ನಾನು ಬಾಣಲಿ ಇಟ್ಟು ಗ್ಯಾಸ್ ಅಂಟಿಸ್ಕೊಂಡು ಮತ್ತು 2 ಸ್ಪೂನಷ್ಟು ಎಣ್ಣೆ ಇತ್ತಲ್ಲ, ಆ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ನಾನು ಉದ್ದುದ್ದ ಕಟ್ ಮಾಡ್ಕೊಂಡ್ರಂಥ ಈರುಳ್ಳಿ ಒಂದು ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಅರ್ಧ ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಸೇರಿಸ್ಕೊತಾಯಿದ್ದೀನಿ. ಈಗ ನೋಡಿ, ಈ ಥರ ಹಾಕ್ಕೊಂಡು ನೀವು ಎಣ್ಣೆಲಿ ಹುರ್ಕೋಬೇಕಾಗುತ್ತೆ. ಈಗ ಒಣಮೆಣ್ಸಿನ್ಕಾಯಿನೂ ಅದಕ್ಕೆ ಸೇರಿಸ್ಕೊಬಿಡ್ತಾಯಿದ್ದೀನಿ. ಇದಂತೂ ಪುದೀನ ಚಟ್ನಿ ಜ್ವರ ಬಂದಿರೋರಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ಖಂಡಿತ ಮುದ್ದೆ ಮಾಡಿ ನೀವು ಚಟ್ನಿ ಮಾಡಿಕೊಟ್ರೆ ತುಂಬ ಜ್ವರಕ್ಕಂತೂ ತುಂಬಾ ಒಳ್ಳೆಯದು. ಬಾಯಿ ಎಲ್ಲ ಕೆಟ್ಟೋಗಿರುತ್ತಲ್ಲ ಅಂಥವ್ರಿಗೆ ಇದನ್ನು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಇದು ಯಾವುದಕ್ಕಾದ್ರೂ ಮಾಡ್ಕೊಬೋದು, ಅನ್ನಕ್ಕಾದ್ರೂ ಮಾಡ್ಕೊಬೋದು, ಮುದ್ದೆಗಾದರೂ ಮಾಡ್ಕೊಬೋದು, ಯಾವುದಕ್ಕಾದ್ರೂ ಮಾಡ್ಕೊಬೋದು ಈ ಚಟ್ನಿ. ಈಗ ನಾನು ಎಲ್ಲ ಹುರ್ಕೊಂಡಿದ್ದೀನಿ. ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದೆಲ್ಲ ಹಾಕಿ ಎಲ್ಲ ನೀಟಾಗಿ ಹುರ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾಯಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾಯಿದ್ದೀನಿ. ಮತ್ತು ಸಣ್ಣದು ತೆಗೆದಿಟ್ಕೊಂಡಿದ್ದ ಒಂದು ಅರ್ಧ ನಿಂಬೆಹಣ್ಣಿಗೆ ಹತ್ರ ಹುಣಸೆಹಣ್ಣು ಅದಕ್ಕೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹುರ್ಕೋತಾಯಿದ್ದೀನಿ. ಈ ರೀತಿ ಹುರ್ಕೊಂಡು ಮಾಡ್ಕೊಳೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕಾದರೂ ಇದನ್ನು ನಾವು
ತಿನ್ಬೋದು. ಆ ಥರ ಇರುತ್ತೆ ಇದು. ದೋಸೆಗೂ ಮಾಡ್ಕೊಬೋದು, ಇಡ್ಲಿಗೂ ಮಾಡ್ಕೊಬೋದು. ಈಗ ನಾನು ಅದೇನು ಹುರಿದಿದ್ನೋ ಕಡಲೆಬೇಳೆ ಉದ್ದಿನಬೇಳೆ ಅದೆಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದರಲ್ಲೇ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಆರಕ್ಕೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಆರಬೇಕಾಗುತ್ತೆ. ಇದು ಸ್ವಲ್ಪ ಆರಿದ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿ ಜಾರ್ಗೆ ಏನು ನಾನೆಲ್ಲ ಹುರ್ಕೊಂಡಿದ್ನೋ ಎಣ್ಣೆಲಿ ಹುರಿದಿರೋದು ಮತ್ತು ಕಾಳು ಪುದೀನ ಎಲ್ಲ ಸೇರಿಸಿ ಅದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನುಣ್ಣಗೆ ಬೇಕಾದ್ರೆ ನುಣ್ಣಗೆ ಮಾಡ್ಕೊಳ್ಳಿ, ಸ್ವಲ್ಪ ತರ್ತರಿ ಬೇಕಾದರೆ ತರ್ತರಿ ಮಾಡ್ಕೊಳ್ಳಿ. ನಾನು ಒಂಚೂರು ನುಣ್ಣಗೆ ಮಾಡ್ಕೊಂಡಿದ್ದೀನಿ. ನಾನು ಆ ಚಟ್ನಿಗೆ ಏನು ನಾನು ಒಗ್ಗರಣೆ ಕೊಟ್ಟಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಒಗ್ಗರಣೆನೂ ಹಾಕ್ಕೊಬೋದು. ಈಗ ನಾನು ನೋಡಿ ಅದು ಅರ್ಧ ಗಂಟೆಗೆ ಮುಂಚೆ ಕಲಸಿಟ್ನಲ್ಲ ರವೆ ತರಕಾರಿ ಎಲ್ಲ ರುಬ್ಬಿರೋದು. ಈಗ ನಾನು ತವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿಕೊಂಡು ಚೆನ್ನಾಗಿ ಅದಕ್ಕೆಲ್ಲ ಚೆನ್ನಾಗಿ ತಿಕ್ಕೋಬೇಕು. ಯಾಕಂದರೆ ಚೆನ್ನಾಗಿ ಬರುತ್ತೆ ಅವಾಗ ರೊಟ್ಟಿ ನಮಗೆ. ಈ ಒಂಚೂರು ಎಣ್ಣೆನೂ ನಾನು ಸೋರ್ಕೊಂಡು ಈಗ ನಾನು ರೊಟ್ಟಿ ತಟ್ಕೊತಾ ಇದ್ದೀನಿ ಅದ್ರ ಮೇಲೆ. ಈ ರೀತಿ ನೀವು ತಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ನಾವು ತರಕಾರಿ ಹಾಕಿರ್ತೀರಲ್ಲ ಮಕ್ಕಳಿಗೆ, ಆ ತರಕಾರಿ ಅವ್ರಿಗೆ ಹಾಗೆ ಹಾಕ್ಕೊಟ್ರೆ ಅವ್ರು ತಿನ್ನಲ್ಲ. ಈ ರೀತಿ ನೀವು ಮಾಡಿ ಯಾವುದೇ ತರಕಾರಿ ಹಾಕ್ರಿ. ಬೇಕಾದರೆ ಕ್ಯಾರೆಟ್ ಇಷ್ಟ ಆದರೆ ಕ್ಯಾರೆಟ್ ಕಲರ್ ಬರಬೇಕು ಅಂದರೆ ನೀವು ಕ್ಯಾರೆಟು ಹಾಕ್ಕೊಬೋದು. ಬೀಟ್ರೋಟ್ ಬೇಕಾದರೆ ಬೀಟ್ರೋಟ್ ಕಲರು ಬೇಕಾದರೆ ಬೀಟ್ರೋಟ್ ಹಾಕ್ಕೊಬೋದು. ಜಾಸ್ತಿ ಮಕ್ಕಳು ತಿಂತಾರೆ ಅಂದರೆ ಅದನ್ನು ಹಾಕ್ಕೊಡಿ, ರಕ್ತ ಕಡಿಮೆ ಇರೋರಿಗೆ. ತುಂಬಾ ಇದು ಹೆಲ್ತ್ಗೊಳ್ಳೋದು. ನೋಡಿ ಕಲರ್ ಚೇಂಜ್ ಆಗಿದೆ. ನಾನು ರೊಟ್ಟಿ ತಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ತಿನ್ನೋಕೆ ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ಮತ್ತು ಮಕ್ಳಿಗೆ ಬಾಕ್ಸ್ಗೂ ಬೆಳಗ್ಗೆ ಟೈಮ್ ನಾವು ಬಾಕ್ಸ್ಗೂ ಹಾಕಿ ಕಳಿಸ್ಬೋದು. ಇದು ತಿಂಡಿಗೆ ಈ ಥರ ಚಟ್ನಿ ಮಾಡಿಕೊಂಡು, ಈ ಚಟ್ನಿ ಬೇಕಾದರೆ ನೀವು ಯಾವ ವೆರೈಟಿ ಆದರೂ ಮಾಡ್ಕೊಬೋದು. ನಿಮ್ಗೆ ಯಾವ್ದು ನಿಮಗೆ ಇಷ್ಟ ಆಗುತ್ತೋ ಆ ವೆರೈಟಿ ಈ ರೊಟ್ಟಿಗೆ ಮಾಡ್ಕೊಳ್ಳಿ. ರೊಟ್ಟಿ ಮಾತ್ರ ಈ ಥರ ತರಕಾರಿ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮ್ಗೆ ತೋರಿಸ್ದೆ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಸ್ವಲ್ಪ ನೀವು ಬೇಕಂದರೆ ಸ್ವಲ್ಪ ನೀರು ಕೈ ತೇವ ಮಾಡ್ಕೊಂಡು ಒದ್ದೆ ಮಾಡಿಕೊಂಡು ಆದಷ್ಟು ನೀವು ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹಾಗೆ ತಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂಚೂರು ಎಣ್ಣೆ ಮೇಲೆ ಹಾಕ್ಕೊಂಡು, ಎಣ್ಣೆ ಆದರೂ ಹಾಕ್ಕೊಬೋದು, ಇಲ್ಲ ನಿಮ್ಗೆ ತುಪ್ಪ ಇಷ್ಟ ಆದರೆ ತುಪ್ಪ ಆದರೂ ಹಾಕ್ಕೊಬೋದು. ನಾನು ಎಣ್ಣೆ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ. ನೀವು ಯಾವುದೇ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲ ಮತ್ತು ಈ ಮೆಂತ್ಯ ಸೊಪ್ಪು ಬೇಕಾದರೂ ಹಾಕ್ಕೊಬೋದು. ಈ ಸಬ್ಬಕ್ಕಿ ಸೊಪ್ಪು ಬರುತ್ತಲ್ಲ, ಸಬ್ಬಕ್ಕಿ ಸೊಪ್ಪು ಅಂತಾರಲ್ಲ, ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ನಿಮ್ಗೆ ಅದು ಟೇಸ್ಟ್ ಬೇಕಂದರೆ ಅದನ್ನು ಹಾಕ್ಕೊಬೋದು. ನೀವು ಯಾವ ತರಕಾರಿ ಹಾಕ್ಕೊಂಡು ಮಾಡಿಕೊಂಡ್ರು ಈ ಥರ ರವೆ ರೊಟ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಅಷ್ಟೇ ಖುಷಿಯಾಗಿರುತ್ತೆ. ಮಕ್ಳಿಗೂ ತರಕಾರಿ ಎಲ್ಲ ಮೈಗೆ ಸೇರುತ್ತೆ, ಎಲ್ಲ ಎಲ್ತ್ಗೂ ತುಂಬ ಒಳ್ಳೆಯದು. ಯಾಕಂದರೆ ನನಗೆ ಇದ್ರ ಎಲ್ತ್ದು ಬಗ್ಗೆ ಇಂಗ್ಲೀಷಲ್ಲಿ ABC ಅಂದು ಏನೋ ಹೇಳ್ತಾರೆ, ವಿಟಮಿನ್ನು ಅದೆಲ್ಲ ಹೇಳ್ತಾರೆ, ನನಗೆ ಬರೋಲ್ಲ. ಒಟ್ಟಲ್ಲಿ ನಾನಂತೂ ನ್ಯಾಚುರಲ್ ಫುಡ್ ಮಾಡ್ತೀನಿ, ನ್ಯಾಚುರಲಾಗಿ ತೋರಿಸ್ತೀನಿ. ಅದಕ್ಕೋಸ್ಕರ ನನಗೆ ಅದೆಲ್ಲ ಹೇಳೋಕ್ಕೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ನಿಮ್ಗೆ ಹೇಳ್ತಾಯಿದ್ದೀನಿ. ಇದು ತುಂಬ ಆರೋಗ್ಯಕ್ಕಂತೂ ಒಳ್ಳೆಯದು. ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ. ತಿಂದು ನಾನು ಕಮೆಂಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್.